ಏನ್ರಯ್ಯ ಇದ್ದಾಗ ಅಷ್ಟು ಪ್ರೀತಿ ಕೊಟ್ರಿ, ಇವತ್ತು ನಾ ನಿಮ್ ಜೊತೆಲಿಲ್ಲ, ಬಟ್ ಅದ್ರ ಡಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರಯ್ಯ. ಇದಕ್ಕಿಂತ ನನ್ಗೇನ್ರ ಬೇಕು ಅನ್ನಂಗಿದೆ ಆ ಪೋಸ್ಟರ್. ನಿಜವಾಗ್ಲೂ ಅಷ್ಟೊಂದು ಅರ್ಥಪೂರ್ಣವಾಗಿದೆ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರ್ಲಿ.
ಮಾತಾಡ್ಬೇಕು ಅಂದ್ರೆ ಮಾತೆ ವರ್ಲ್ಡಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ. ಡಬಲ್ ಕ್ಯಾರೆಕ್ಟರ್ ಸಿನಿಮಾಗಳು ಬರ್ತಾ ಇದ್ದಿದ್ದು ಕಮ್ಮಿ. ನಾನ್ ನೋಡ್ತಾ ಇದ್ದಿದ್ದು ಯಾವಾಗ ಹೇಳಿ ವಿಷ್ಣುವರ್ಧನ್, ಅಂಬರೀಷ್ ಇವ್ರ ಕಾಲದಲ್ಲಿ ನೋಡ್ತಾ ಇದ್ದ ಸಿನಿಮಾ. ಈಗಿನ ಜನರೇಷನ್ ಡಬಲ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ನಮ್ಮ ಬಾಸು ಡಿ ಬಾಸು. ನಾನು ಹೇಳೋದೇನಂದ್ರೆ ಈ ಸಿನಿಮಾ ಹೇಗಿದೆ ಅಂದ್ರೆ ಪ್ರತಿಯೊಬ್ರು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂತ ಸಿನಿಮಾ ಇದೆ. ಕನ್ನಡ ಅಭಿಮಾನ ಇಟ್ಕೊಂಡಿರೋರು, ಕನ್ನಡ ಬಗ್ಗೆ ತಿಳ್ಕೊಳ್ಳೋರು ಈ ಸಿನಿಮಾ ನೋಡ್ಬೇಕು. ಪ್ರತಿ ಸೀನ್ ಅಲ್ಲೂ ಕನ್ನಡದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಬಾಸು. ಪ್ರತಿ ಸೀನ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕರ್ಣನ್ನ ದಾನ ಮಾಡಕ್ ನಿಂತ್ಕೊಂಡ್ರೆ ಕರ್ಣನ್ನ ಮೀರ್ಸ್ಬಿಡ್ತಾರೆ ನಮ್ ಡಿ ಬಾಸು. ಅದಕ್ಕೆ ಹೇಳ್ತೀನಿ, ಎಲ್ಲಾರ ಮನೆಯಲ್ಲಿ ಹಚ್ತಾರ ದೀಪ, ಎಲ್ಲಾರ ಮನೆ ಹಚ್ತಾರ ದೀಪ, ಆದಷ್ಟು ಬೇಗ ಬರ್ಲಿ ನಮ್ ದರ್ಶನ್ ದೀಪ. ನಾನು ಹೇಳು ಮೂವಿ ಮಾತ್ರ ಮಸ್ತ್ ಆಗಿದೆ, ಫಿದಾ ಆಗ್ಬಿಡ್ತೀವಿ ಮೂವಿ ನೋಡಿ. ಎಷ್ಟು ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ವಿಷ್ಣುವರ್ಧನ್ ಸರ್ ವೇಷ ಹಾಕಿದ್ದಾರೆ, ಅಂಬರೀಶ್ ಸರ್ ವೇಷ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಮೂವಿ ಮಾತ್ರ. ದಯವಿಟ್ಟು ಎಲ್ಲ ಕನ್ನಡಿಗರ ದೇವರಿಗೆ ನಮ್ಮ ಅಂಬರೀಶ್ ಅಂದು ಚಕ್ರಾಯ ಅಂಬರೀಶ್ ಇಂದು ದರ್ಶನ್ ಇವ ಮುಂದೆ ಐತೆ ಎಲ್ಲರೂ ಹಬ್ಬ ದರ್ಶನ್ಗೆ ಯಾರು ಹಾಪಿಕೋರು ಎಲ್ಲರೂ ಹಾಪಿರ್ತೀವಿ. ವಿಜಯಕ್ಕೆ ಹೋಗಿ ಫಿಲಂ ಗೆದ್ದಿದೆ ಅಂತ ನಮ್ ಬಾಸ್ ಮೇಲೆ ನಂಬಿಕೆ ಏನಿಟ್ಟಿದ್ರೆ ವಿಜಯಕ್ಕೆ ಆ ನಂಬಿಕೆ ಉಳಿಸ್ಕೊಟ್ಟಿದ್ದೀವಿ. ಅವರೇ ನೋಡ್ತಾರೆ, ಅವ್ರು ಆಡ ಇರೋಕ್ಕೂ ಸ್ಟೋರಿ ಬರೋದ್ ನೋಡ್ತಾರೆ, ಅವರೇ ಬರ್ದಿಟ್ಟಂಗೈತೆ ಸ್ಟೋರಿ. ನೆಕ್ಸ್ಟ್ ಸಿಎಂ ಸಿನಿಮಾ ನೋಡ್ತಾ ನಮ್ಮ ಮನ್ಸಿಗೆ ಒಂದೇ ಒಂದು ಅಭಿಪ್ರಾಯ, ಇದು ಅವರೇ ಬರ್ದು ಕೊಟ್ಬಿಟ್ಟು ಹೋಗಿರಂಗೈತೆ ರೈಟ್ರು. ಅವ್ರು ಆಡ ಇರೋಕ್ಕೂ ಸ್ಟೋರಿ ನೋಡಿರೋಕ್ಕೂ ಡಬಲ್ ಆಕ್ಟಿಂಗ್ ಕ್ಯಾರೆಕ್ಟರ್ ಐತೆ ಅಂತ ಯಾವ್ದೋ ರಾಜಕೀಯ ಸ್ಟೋರಿ, ಯಾವ್ದೋ ಒಂದು ಸಿನಿಮಾ ನೋಡ್ತಾರೆ, ಅವ್ರನ್ನೇ ನೋಡ್ದಾಗ ಐತೆ ಒಳ್ಳೆ ತರನ. ಒಬ್ರೇ ಬಾಸು, ಡಿ ಬಾಸ್ ಅಷ್ಟೇ, ಯಾರು ಬರಲ್ಲ. ಈ ಸಾಮ್ರಾಜ್ಯ ಒಬ್ರೇ ಕಿಂಗು. ಮೂವಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಪೊಲಿಟಿಕ್ಸ್ ಬಗ್ಗೆ. ಬಾಸ್ ಆಕ್ಟಿಂಗು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ತುಂಬಾ ಸೂಪರ್ ಆಯ್ತು. 100 days ಪಕ್ಕ ಹಿಟ್ ಆಯ್ತೈತೆ. ಚಕ್ರವರ್ತಿಲಿ ಒಂದು ಮೈನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ತೀರ್ಸಕ್ಕಾಗಲ್ಲ. ಡಿ ಬಾಸ್ಗೆ ಒಂದೆಲ್ಲ ನಾವು ಪ್ರಮೋಷನ್ ಮಾಡಿದೀವಿ. ತುಂಬಾ 100 days 100% ಹಿಟ್ ಆಯ್ತೈತೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಯ್ತು. ನಮಸ್ಕಾರ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ, ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದೆ. ಅಂಡ್ ದರ್ಶನ್ ಸರ್ ಜೊತೆಗೆ ಹೀರೋಯಿನ್ ಆಗ್ಬೇಕಂದ್ರೆ ತುಂಬಾ ಅದೃಷ್ಟನೇ ಮಾಡಿರ್ಬೇಕು. ಅದು ಆ ಅದೃಷ್ಟ ಅವ್ರಿಗೆ ಸಿಗಿದೆ ಅನ್ಸುತ್ತೆ. ಅಂಡ್ ಅವರು ಕಾಣಿಸ್ಕೊಂಡ್ರೇನೆ ಎಲ್ಲ ಅವ್ರ ಹೆಸರು ಹೇಳಿದ್ರೇನೆ ಪವರ್ ಇದೆ ಅಂತ ಅವರ ಸೆಲೆಬ್ರಿಟೀಸ್ ಗಳು ಇವತ್ತು ಪ್ರೂವ್ ಮಾಡಿದ್ದಾರೆ. ಇದು 100 days ಹೋಗ್ಲಿ, ಆ ದಿನ ನಮ್ಮ ದರ್ಶನ್ ಸರ್ ನಮ್ ಜೊತೆ ಇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ನಮ್ ಟೀಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಡಿ ಬಾಸ್. ನಮ್ಗೆಲ್ಲ ಖುಷಿ ಆಗ್ತಿದೆ. ಒಂದೊಂದು ಸೀನು ಆ ವಿಲನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟ ದಿನ ನಾವು ಹೀರೋ ನೋಡಿದೀವಿ, ಡಿ ಬಾಸ್ ನ ವಿಲನ್ ಆಗಿ ಯಾರು ನೋಡಿಲ್ಲ. ಸಖತ್ತಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರ ಇಡೀ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಂತ ಇವತ್ತೆಲ್ಲ ಅಭಿಮಾನಿಗಳ ಜೊತೆಗೆ ನಾನು ಒಬ್ಬ ಅಭಿಮಾನಿಯಾಗಿ ಕೇಳ್ಕೊತಾ ಇದ್ದೀನಿ. ತುಂಬಾ ಡಿ ಬಾಸ್ ಒಳ್ಳೇದಾಗ್ಬೇಕಂತ ಕೇಳ್ಕೊತಾ ಇದ್ದೀನಿ. 100 days ಈಗ ಆಗ್ಲೇಬೇಕಂತ ಕೇಳ್ಕೊತಾ ಇದೀವಿ. ನಮ್ಮ ಇಡೀ ಸೂರ್ಯನಕ್ಷತ್ರದಿಂದ ಕೇಳ್ಕೊತಾ ಇದೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿ ಡಿ ಬಾಸ್ ಇದ್ರೇನೆ ಅದ್ಭುತ, ಇನ್ನೇನು ಹೇಳಂಗಿಲ್ಲ. ಇಲ್ಲಿ ಅಣ್ಣ ಇದ್ದಾರಲ್ಲ, ಡಿ ಬಾಸ್ ಕನ್ನಡ ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಜನನೇ ನಾವು ಅವರು ಆಕ್ಟಿಂಗ್ ಆಗಿ ತಗೊಂಡಿದ್ದಾರೆ. ಹುಲಿ ಕಾರ್ತಿಕ್ ಆಗಿರ್ಬೋದು, ಸ್ವಾಮಿ ಟಿಕ್ ಕುಮಾರ್ ರೀಲ್ಸ್ ಅವ್ರು ಮಾಡ್ತಾ ಇರೋರನ್ನೆಲ್ಲ ಕನ್ನಡ ವ್ಯಕ್ತಿಗಳನ್ನ ಕರ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. 100 days ಅಲ್ಲ 200 days ಓಡ್ತಾ ಚೆನ್ನಾಗಿದೆ. ಜೈ ಟಿವಿ. ತುಂಬಾ ಚೆನ್ನಾಗಿದೆ. ತುಂಬಾ ನಿಜ. ನಾವು ಮೈಸೂರಿಂದ ಬಂದಿರೋದು. ನಮ್ಮ ಬಾಸು ಅಲ್ಲ ಅವರೇ, ನಾವೆಲ್ಲ ಅವ್ರನ್ನ ಗೆಲ್ಸಕ್ಕೆ ನಾವ್ ಇಲ್ಲಿರೋದು. ಜೈ ಡಿ ಬಾಸ್. ದಯವಿಟ್ಟು ಕನ್ನಡ ಸಿನಿಮಾ ನೋಡ್ರಿ. ಈ ರಾಜಕೀಯ ನನ್ನ ಮಕ್ಕಳು ಹಿಂದೆ ಹೋದ್ರೆ ಏನಾಗುತ್ತೆ ಅಂತ
ಫಿಲಮ್ ಚೆನ್ನಾಗಿ ತೋರ್ಸವ್ರೆ ಬಾಸು. ಚೆನ್ನಾಗಿದೆ ಫಿಲಮ್ ಎಷ್ಟು ನಿನ್ನ ಅಲ್ಲಿ ನಮ್ಮ ಪೀಳಿಗೆಗೆಲ್ಲ ಏನಾಗುತ್ತೆ, ವಿಜಯ್ ಅಲ್ಲಿ ಸಿಎಂ ಆಯ್ತಾರೆ ತಮಿಳ್ನಾಡಲ್ಲಿ, ನೆಕ್ಸ್ಟ್ ಕರ್ನಾಟಕ ಬಾಸ್ ಆಚೆ ಬಂದ್ರೆ ಅವರೇ ಸಿಎಂ ಆಯ್ತಾರೆ. ಇದು ಪಕ್ಕ ಬರ್ದಿಕೊಡ್ರಿ, 100 ಕೋಟಿ ಕೊಟ್ಟು ಸೇರುತ್ತೆ. ಡೆವಿಲ್ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ. ಗಿಲ್ಲಿದು ಬಿಗ್ ಬಾಸ್ ಮೂವಿ ಮಾತ್ರ ಮಸ್ತಾಗಿದೆ. ನೀವು ಒಂದ್ಸಲ ನೋಡ್ರಿ, ದಯವಿಟ್ಟು ಕನ್ನಡ ಮೂವಿ ಬೆಳೆಸಿ, ಎಲ್ಲಾರು ಕನ್ನಡ ಮೂವಿ ಬಂದು ನೋಡ್ರಿ. ತುಂಬಾ ಖುಷಿ ಆಯ್ತು. ತುಂಬಾ ದಿನ ಆಗಿತ್ತು, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಡಬಲ್ ರೋ ತೋರಿಸಿರ್ತಾರೆ ಅಂತ. ಒಂದು ಡೆವಿಲ್ ಅಂತ ಒಂದೇ ರೋ ಡಬಲ್ ತೋರಿಸ್ತಾರೆ. ಧನುಷ್ ರೋಲ್ಗಿನ್ನ ಡೆವಿಲ್ ರೋ ಇಂಟಿ ಆಗಿದೆ. ಧನುಷ್ಗಿನ ಹೆವಿ ಡೆವಿಲ್ ಇಷ್ಟಪಡ್ತೀರಾ, ಡೆವಿಲ್ಗಿನ ಹೆವಿ ಧನುಷ್ ಇಷ್ಟಪಡ್ತೀರಾ. ಈ ಕ್ವಾಲಿಟಿಲಿ ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಬಾಸ್. ಡಿಬಾಸ್ ಆಸ್ಥಾನಕ್ಕೆ ಬಂದು ಡಿಬಾಸ್ ಅಭಿಮಾನಿ ಎಚ್ಚರ ನೀಡಿ ಸಂಖ್ಯೆಗಳಿಗೆ ಇಲ್ಲಿ ಕಟ್ಟಡ ಅಧಿಕಾರಿಗಳು ಡಿಬಾಸ್ ಅಭಿಮಾನಿಗೆ ಮಾತ್ರ ಕನ್ನಡಿಗರ ಮಾನಾಭಿಮಾನದಿಂದ ಕಚ್ಚಿನಾಗಿ ಗೊತ್ತೈತಿ. ಇದು ಕೆಚ್ಚಡಿಗರಿಗಳ ಬೀಡೈತಿ, ಹಂಚಿಕೆ ಬೀಡೈತಿ, ಡಿಬಾಸ್ ಅಭಿಮಾನಿಗಳ ಬೀಡೈತಿ. ಇಂಥ ಅಭಿಮಾನಿಗಳ ನೀವು ನಂಬಿಕೆ ಆಗ್ತಿ. ಡಿಬಾಸ್ ಬಿಡುಗಡೆ ಆಗ್ತಾರಂತ ಸುದ್ದಿಗಾರ ಕನ್ನಡಿಗರು, ಡಿಬಾಸ್ ಸೆಲೆಬ್ರಿಟಿಗಳು ಕಾದು ಕುಂತಾರ. ಅಪ್ಪಣೆ ಪಡಿ ಡಿಬಾಸ್, ಹೇಳು ಜೈ ಕರ್ನಾಟಕ ಮಾಡಿ ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದ ತಾಯಿಗೆ ಎಚ್ಚರ ನೀಡಷ್ಟು ಸತ್ಯ ನಿಮಗೆ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗೆ, ನಿಮಗಲ್ಲ. ಏಕ್ರೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗಿ ಗೊತ್ತೈತಿ. ಇದು ಕೆಚ್ಚಡೆ ಕಲಿಗಳ ಬೀಡೈತಿ, ಹಂಚಿಕೆ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿಗ ನೀನು ಶಿವಭಾಯಿ ತೋರಿಸ್ತಿ. ಫಿರಂಗಿಯವರ ರಕ್ತ ಭೂಮಿ ಬಿದ್ದು ಸೋತಿಯನ್ನ ಸೊಲ್ಲುಗಳಕ ಕನ್ನಡಿಗರು ಅಂದ್ರೆ ಡಿಬಾಸ್ ಅಭಿಮಾನಿಗಳು ಕಾದು ಕುಂತಾರ. ಅಪ್ಪಣೆ ಪಡಿತಾಯಿ ಕಾಲಕ್ಕೆ ಈ ಕೆಂಪು ಕೊಯ್ತಾರ ಅಡ್ಡ ಕರ್ದಾಕ್ತೀನಿ. ಜೈ ಡಿಬಾಸ್. ನಮ್ ಬಾಸು ಜೈಲಲ್ಲೇ ಇರ್ಬೋದು, ಆಚೆ ಕಡೆ ಯಾವ ರೀತಿ ನೋಡ್ಕೊತ ನಿಮಗೆ ಗೊತ್ತು. ಜೈಲಲ್ಲಿ ನಮ್ಮ ಬಾಸು ಆಚೆ ಕಡೆ ಯಾವ ರೀತಿ ನೋಡ್ಕೊತ ಯಾವ ರೀತಿ ಇಲ್ಲ ಅಂತ ಇಡೀ ಕರ್ನಾಟಕನೇ ನೋಡ್ತಾ ಇದೆ. ಇವತ್ತಿನ ದಿವಸ ಇಡೀ ಕರ್ನಾಟಕ ನೋಡ್ತಾ ಇದೆ. ಅಷ್ಟೇ ಸಾಕು. ನಮ್ ಬಾಸು ಆದಷ್ಟು ಬೇಗ ಹತ್ರ ಬರ್ಬೇಕು, ಆದಷ್ಟು ಬೇಗ ಹೇಳ್ತಿದ್ರು ನಮ್ಮ ಬಾಸ್ಗೆ ಇದನ್ನ ಫಿಲಂ ಕೊಡ್ಲಂತ. ಅವ್ರಿಗೆ ಬೆಲೆ ಕಟ್ಟಲಾಗದು ನಮ್ಮ ಬಾಸ್. ಅವ್ರ ಬಾಸ್ ಒಳಗೆ ಕುಂತ್ರೆ ನಾವು ಅವತ್ತು ಇದು ಮಾಡಿಸ್ತೀವಿ. ಬಾಸ್ ಆಫೀಸ್ ಸುಲ್ತಾನ ಮಾಡ್ತೀವಿ. ಬಾಸ್ ಅಂದ್ರೆ ಹಂಗೆ ಮಾರ್ಕಲ್ಲ, ಹೃದಯದಲ್ಲಿ ಅಚ್ಚ ಇದೆ. ಅಂತ ಬಾಸ್ ನಮ್ಮ ಆವಾಸ ಯಾವತ್ತು ಕೈ ಬಿಡಲ್ಲ. ಜೀವ ಇರುತ್ತೆ ಕೈ ಬಿಡುದಿಲ್ಲ. ಬಾಸ್ ಅಂದ್ರೆ ಬರೀ ಮಾತಲ್ಲ ಅಷ್ಟೇ ಅಲ್ಲ, ಯಾರು ಹೇಳ್ತಾರೆ ಹಂಗೆ ಹಿಂಗೆ ಅಂತ ಉಪಯೋಗಗಳಿಗೆ ನಂಬುವಂತ ಬಾಸ್ ಅಲ್ಲ ನಾವು. ಬರೀ ಅವ್ರ ಗುಣ ನೋಡಿ ಮೆಚ್ಚಿಸುವಂತ ಬಾಸ್ ನಾವು. ಸಾಯವರೆಗೂ ಮಾತು ಕೊಡ್ತೇವೆ. ಈ ಭಾಷೆಗೆ ನಾವು ಸಿನಿಮಾ ಮಾಡಿದ್ರೆ 150 ಜನ ಊಟ ಮಾಡ್ತೀವಿ ಅಂತ ಅವ್ನು ಹೇಗಿದ್ದ 10 ಜನ ಬರ್ಲಿ. ನಮ್ಮ ಒಂದು ಫಸ್ಟ್ ಕಲೆಕ್ಷನ್ ಅದು ಎಂಟೈರ್ ಮೂವಿ ಬಡ್ಜೆಟ್ ಸಮ. ಜೈ ಡಿಬಾಸ್. ಮೂವಿ ನೋಡಕ್ ಇಷ್ಟಪಡಲ್ಲ, 200 ರೂಪಾಯಿ ಕೊಟ್ಟು ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ನಾನು ನಮ್ಮ ಬಾಸ್ ಚಿತ್ರದುರ್ಗದಿಂದ 500 ರೂಪಾಯಿ ಖರ್ಚು ಮಾಡಕ್ಕೆ ಚಿತ್ರದುರ್ಗ ಬಂದಿದ್ದೀನಿ. ನಾನು ಬೆಳಗಾಮಿಂದ ಬಂದಿದ್ದೀನಿ. ಆದ್ರೆ ಬೆಳಗಾಮಿಂದ ಬಂದು ಇಲ್ಲಿ ಮೂವಿ ನೋಡ್ತೀನಿ ಅಂದ್ರೆ ಇಲ್ಲೇ ಜಾಬ್ ಮಾಡ್ತಿದ್ದೀನಿ. ಅದೇ ಅಷ್ಟೇ ಅಂತಲ್ಲ, ನಂಗೆ ಬಾಕ್ಸ್ ದರ್ಶನ ಫಿಲಂ ಅಂದ್ರೆ ನಂಗೆ ಇಂಡಸ್ಟ್ರಿಯಲ್ಲಿ ಅವ್ರು ಬಿಟ್ಟ ಫಿಲಂ ಯಾರ್ದು ನೋಡಲ್ಲ. ಅದೇ ರೊಕ್ಕ ಕೊಟ್ಟು ನಾನು ನೋಡ್ಬೇಕು ಅಂತಂದ್ರೆ ಅದು ಪಿಕ್ಚರ್ ಒಳ್ಳೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರ್ಬೇಕು. ನಮ್ ಬಾಸ್ ಪಿಕ್ಚರ್ ಅಂದ್ರೆ ನಾವು ಫಸ್ಟ್ ಶೋ ಬಂದ್ ನೋಡುತ್ತೀವಿ, ಇದು ನಾವು 2ನೇ ಶೋ ಬಂದ್ ನೋಡುದು. ನಾ ಜೈಲಲ್ಲಿ ಇರ್ಬೋದು, ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ, ಹಬ್ಬ ಮಾಡೇ ಮಾಡ್ತೀವಿ. ನಮ್ ಬಾಸಿ ಮೂವಿಲಿ ಏನಂತ ತೋರ್ಸೋರ ಅಂದ್ರೆ ವಿಧಾನಸೌಧದಲ್ಲಿ ಕುತ್ಕೊಂಡು ರಾಜಕಾರಣ ಆಡ್ತಾರಲ್ಲ, ಅದು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರ್ಸವ್ರೆ. ಅಲ್ಲಿ ಕುತ್ಕೊಂಡು ಆಳ್ಬೋದು ಅಷ್ಟೇ. ನಮ್ ಬಾಸ್ ನಿಜ ಜೀವನ ಇಲ್ಲಿ ಸ್ಕ್ರೀನ್ ಮುಂದೆ ತೋರ್ಸವ್ರೆ ಸರ್. ಉಸಿರಿರೋವರೆಗೂ ಇರ್ತೀವಿ ನಿಮ್ಮಿಂದೆಗೆ. ಜೈ ಡಿಬಾಸ್.
ಇಂತರ ನ್ಯಾಯಕ್ಕಾಗಿ ಎಲ್ಲ ಕೂಡಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದೆ ನಾವು. ಬಾಸ್ ಯಾವತ್ತಿದ್ರು ರಾಜ್ಕುಮಾರ್ ಅಭಿಮಾನಿಗಳು ನಮ್ ದೇವ್ರು ಅಂದ್ರು, ಹಂಗೆ ನಮ್ ಬಾಸ್ ಸೆಲೆಬ್ರಿಟಿಗಳು ನಮ್ ದೇವ್ರು ಅಂತ ಹೇಳಿದಾರೆ. ಅದಕ್ಕಿಂತ ಮೆಚ್ಚಿಗೆ ಇನ್ನೇನ್ ಬೇಕು ನಮ್ಗೆ? ಯಾವ ಹೀರೋನ ಹಾಕೊಂಡಿಲ್ಲ, ಅತ್ತ ಹೀರೋ ನಮ್ ಸೆಲೆಬ್ರಿಟಿ ಅಂತ ಹಾಕೊಂಡಿದ್ದಾರೆ ನಮ್ ಬಾಸ್. ಅದೇ ಮೆಚ್ಚುಗೆ ಬೇಕು. ಈ ಕ್ಷಣ ನಮ್ ದರ್ಶನ್ ಇಲ್ಲ ಜೀವ ಬಿಡಕ್ಕೂ ಸಿದ್ಧ, ಏನ್ ಮಾಡಕ್ಕೂ ಸಿದ್ಧ. ನಮ್ ದರ್ಶನ್ ಈತ ದರ್ಶನ್ ಅಂತ ಹೇಳಿ ಒಳಗಡೆ ಇರ್ತೀನಿ, ಸಹಾಯ ತಂಗ ಹೊರಗಡೆ ಇರ್ತೀನಿ. ಬಿಡಿ ಅವ್ರು ಇನ್ನೊಂದು ಕೇಸ್ ಆರೋಪ ಅಂತಿದ್ದಾರೆ. ಅವ್ರು ಒಳ್ಳೆ ಮಾಡಿ ಕೆಲ್ಸಗಳೆಲ್ಲ ಎಲ್ಲೋ ಹೋದ್ರು. ಅವ್ರೆ ಅಪರಾಧಿ ಅಂತ ಎನ್ನೆ ಯಾರು ಹೇಳಿಲ್ಲ, ಬರೀ ನಿರಪರಾಧಿ ಅಂತ ಹೇಳಿದ್ದಾರೆ ಅಷ್ಟೇ. ಅವರು ಬೇರೆ ಒಳ್ಳೆ ಕೆಲ್ಸಗಳೆಲ್ಲ ಮುಚ್ಚಿಟ್ಟಿದ್ದಾರೆ. ಶತ್ರುಗಳು ಅಲ್ಲ, ಬರೀ ಒಂದ್ ಕೆಲಸ ಅವ್ರು ಒಳ್ಳೆ ಕೆಲಸ ತೋರಿಸಿ. ಎಷ್ಟು ಅನಾಥಾಶ್ರಮಗಳ ಊಟ ಹೋಗ್ತಿದೆ, ತಿಂಗಳಿಗೆ 3 ಕ್ವಿಂಟಲ್ ಅನಾಥ ಹೋಗ್ತಿದೆ. ನಮ್ ದೇಹದಲ್ಲಿ ಕಾಮುಕನ ಮಗ ಸತ್ತಿರೋದು. ಎಷ್ಟೇ ಸೈನಿಕರು ಸತ್ತರೆ ಅವ್ರಿಗೆ ಯಾರು ಏನೋ ಮಾಡ್ಲಿಲ್ಲ. ಈಗ ಏನೋ ಕಾಮುಕನ ಮಗ ಸತ್ತಾನೆ ಅವಾಗೆಲ್ಲ ಪ್ರಚಾರ ಮಾಡ್ತೀರಾ ಅಷ್ಟೇ. ನಮ್ ಯೋಧರು ಸಾಯ್ತಿದ್ದಾರೆ, ಅವ್ರಿಗೆ ಯಾರು ಏನೋ ಮಾಡಿದ್ರ? ಯಾರು ಇಲ್ಲ. ಎಷ್ಟೋ ಪೊಲೀಸರ ಅಧಿಕಾರಿಗಳು ಅವ್ರಿಗೆ ಏನೋ ಜೀವಾಪಾಯ ಅದು ಇದು ಮಾಡ್ತಾರೆ, ಅದಕ್ಕೆ ಯಾರು ಸೈನಿಕರ ಇದು ಮಾಡ್ತಿಲ್ಲ. ಯಾಕಂದ್ರೆ ನಮ್ ಬಾಸಿಗೆ ಒಳಗೆ ಹಾಕಿದ್ದಾರೆ ಅಷ್ಟೇ. ಅಲ್ಲ, ನಮ್ಗೆ ದೂಖನೆ ಇದೆ, ಅಷ್ಟು ಇದು ಇದೆ. ಯಾಕಂದ್ರೆ ಅಲ್ಲ, ಅವ್ರು ಏನು ಕೊಲೆ ಅವ್ರು ಒಬ್ಬರೇ ಮಾಡಿದಾರ, ಅದು ಕೊಲೆ ಮಾಡಿದಾರ ನೀವ್ ಹೇಳ್ತಿದ್ರ, ಆಗಿಲ್ಲ. ಈ ಜಗತ್ತಲ್ಲಿ ಯಾರು ಕೊಲೆನ ಮಾಡಿಲ್ಲ. ಕೊಲೆ ಎಷ್ಟು ಮಂದಿ ಮಾಡಿದ್ದಾರೆ? ಪ್ರಕಾರ ಮಾಡಿದ್ದೀವ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ತೋರಿಸೋ ನಾನು ಡಿ ಬಾಸು. ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣು ಅಣ್ಣ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಪ್ರತಿಯೊಬ್ಬರನ್ನು ತೋರಿಸಿದ್ದಾರೆ. ಇದ್ರ ಅರ್ಥ ಏನು ಅಂದ್ರೆ ನಮಗೆ ಯಾವುದು ಕಾಂಟ್ರವರ್ಸಿ ಇಲ್ಲ ಅಂತ ಅಷ್ಟೇ. ಕನ್ನಡ ಸಿನಿಮಾ ಒಂದೇ ಅಂತ ನಮ್ಗೆ ಯಾವ ಭೇದ ಭಾವ ಇಲ್ಲ. ಇಲ್ಲಿ ಹೇಳೋದೇನಂದ್ರೆ ಡಬಲ್ ಕ್ಯಾರೆಕ್ಟರ್ ಇತ್ತೀಚೆಗೆ ತುಂಬಾ ಕಮ್ಮಿ, ಮತ್ತೆ ತುಂಬಾ ಬರ್ತಾ ಇತ್ತು. ವಿಷ್ಣುವರ್ಧನ್ ಆಗಿರ್ಬೋದು, ಎಲ್ಲ ಅವರು ಅಂಬರೀಷ್ ಅಣ್ಣ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ರು. ಈಗ ನಮ್ ಬಾಸ್ ಫಸ್ಟ್, ಈಗ ನಮ್ ಬಾಸ್ ಮಾಡ್ತಾ ಇರೋದು ಈ ನಮ್ ಜನರೇಷನ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಹೇಳೋದೇನಂದ್ರೆ ಸಿನಿಮಾ ಡೆವಿಲ್ ಸಿನಿಮಾ ಪ್ರತಿ ಥಿಯೇಟರ್ ಹೌಸ್ಫುಲ್, ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಅಂದ್ರೆ ನಮ್ ಬಾಸ್ ಶಾಶ್ವತವಾಗಿ ನಮ್ಮ ಎದೆಯಲ್ಲಿ ಉಳ್ಬಿಟ್ಟಿದ್ರು ಅಚ್ಚಾಗಿ. ಬಟ್ ನಾನು ಹೇಳೋದೇನಂದ್ರೆ ವಿಜಯತ್ಗೆ ಹೇಳ್ ಕಳ್ಸಿದ್ರಂತೆ, ನನ್ನ ಸಾವಿರ ಉಸಿರಿರೋವರೆಗೂ ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಅಂತ ನಾನು ಹೇಳ್ತೀನಿ. ಈ ಜನ್ಮಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ಅವ್ರ ಅಭಿಮಾನಿನೇ ಬಾಸ್ ನಾನು. ಬಟ್ ನಾನು ಹೇಳೋದೇನಂದ್ರೆ ಬಾಸ್, ನೀವು ಹೇಳ್ಕೊಟ್ಟ ದಾರಿ, ನಿಮ್ಮ ರೀತಿ ನಾವು ಸಿನಿಮಾ ಬಂದಾಗ ನೋಡ್ತೀವಿ, ಜಾಲಿ ಮಾಡ್ತೀವಿ, ಖುಷಿ ಪಡ್ತೀವಿ, ಎಂಜಾಯ್ ಪಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಯಾರಿಗೂ ನೋವಾಗೋ ತರ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಯಾವತ್ತೂ ನಿಮ್ಮ ಹೆಸರು ಕೆಟ್ಟ ಹೆಸರು ತರಂತ ಕಳಕ ಕೆಲಸ ನಾವು ಮಾಡಲ್ಲ ಸರ್, ನಿಮ್ಮ ಅಭಿಮಾನಿಯಾಗಿ ಅಂತ ಹೇಳ್ತೀನಿ ಸರ್. ನಾನು ಖುಷಿ ಆಗತ್ತೆ ಸರ್. ಎಲ್ಲ ಫ್ಯಾಮಿಲಿ ನೋಡೋಂತ ಸಿನಿಮಾ ಸರ್ ಇದು. ನಿಜವಾಗ್ಲೂ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ತುಂಬಾ ಖುಷಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು, ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಸೂರ್ಯವಂಶ ಇದೆಲ್ಲ ನೋಡಿದಿರಲ್ಲ, ಆ ತರ ಸಿನಿಮಾ ಬಗ್ಗೆ ಯಾರಿಗೂ ಕ್ಲಾರಿಟಿ ಸಿಗಲ್ಲ. ಆ ತರ ಸಿನಿಮಾ ಇದೆ. ಕ್ಲಾರಿಟಿ ಸಿಗಬೇಕು ಅಂದ್ರೆ ಕುತ್ಕೊಂಡು 2-3 ಸಲ ಸಿನಿಮಾ ನೋಡ್ಬೇಕು. ಆ ತರ ಇದೆ, ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ನಾನು ಹೇಳೋದೇನಂದ್ರೆ ಯಾವುದೇ ಬಾಲಿವುಡ್ ಹಾಲಿವುಡ್ ಆಗ್ಲಿ ನಮ್ಮ ಬಾಸ್ ಮಾಡಲ್ಲ, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಕನ್ನಡಿಗರಾಗಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಸರ್, ನೀವು ಕನ್ನಡ ಅಭಿಮಾನ ಇಟ್ಟಿದ್ರೆ ನಾವು ಕೂಡ ನಿಮ್ಮ ಅಭಿಮಾನಿಗಳು, ನಿಮ್ಮನ್ನ ಪಾಲ್ಸ ನಾವು ಇಟ್ಟಿದ್ವಿ ಸರ್. ಯಾವತ್ತೂ ಕನ್ನಡ ಸಿನಿಮಾ ಸೋಲ್ಸಕ್ ಬಿಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ ಟಿವಿಲು ಸಾತ್ರು ಬಿಡಲ್ಲ ಸರ್, ಕೆಲಸ ಎತ್ತಿರ್ತೀವಿ ಸರ್. ಒಳ್ಳೇದಾಗ್ಲಿ ಸರ್. ಎಲ್ಲಾರ ಮನೇಲಿ ಹಚ್ತಾರ ದೀಪ, ಎಲ್ಲಾರ ಮನೇಲಿ ಹಚ್ತಾರ ದೀಪ. ಆದಷ್ಟು ಬೇಗ ಬರ್ಲಿ ನಮ್ ದರ್ಶನ್ ದೀಪ. ಕನ್ನಡ ಅಭಿಮಾನಿ ನಮ್ ಬಾಸು, ಕನ್ನಡದ ಅಭಿಮಾನಿ ಡಿ ಬಾಸು. ಎಲ್ಲ ಆಲ್ರೆಡಿ ಸೂಪರ್ ಸ್ಟಾರ್. ಒಳ್ಳೇದಾಗ್ಲಿ ಸರ್ ಎಲ್ರಿಗೂ.
ಪ್ರತಿ ಕನ್ನಡ ಸಿನಿಮಾ ಹೌದು ಸರ್. ಏನು ಅದು ನಿಮ್ಮ ಮುಂದಿನ ಇದೇನು? ಸರ್ ನಾನು ಹೇಳ್ತೀನಿ, ನಾನು ಅವ್ರನ್ನ ಫಾಲ್ಸೋನು, ಅವ್ರನ್ನ ಪ್ರೀತಿಸೋನು, ಅವ್ರ ದಾರಿ ನಡೆಯೋನು, ನಾನು ಎಲ್ಲ ಸಿನಿಮಾನ ಗೌರವಿಸ್ತೀನಿ ಸರ್. ಹಾಗೆ ನಮ್ಮ ಬಾಸ್ ಅಂತ ಸಿನಿಮಾ ಬಂದಾಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಸಿನಿಮಾಗೂ ರಿವ್ಯೂ ಕೊಡ್ತೀನಿ ನಾನು, ಆಯ್ತಾ. ನಮ್ಮ ಬಾಸ್ ಸಿನಿಮಾ ಅಂದಾಗ್ಲೂ ಅಷ್ಟೇ ಎಲ್ಲಾನು ಒಂದೇ ತರ ನೋಡ್ತೀವಿ ಸರ್. ನಮ್ಗೆ ಯಾವ್ದು ಭೇದ ಭಾವ ಇಲ್ಲ, ನಾವ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸಲ್ಲ. ಮುಂದೆ ಬರೋ ಕನ್ನಡ ಸಿನಿಮಾಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಅಭಿಮಾನಿ ಆಗಿ ನಾನ್ ಹೇಳೋದು ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಒಬ್ಬನೇ ಕುಡಿತಾಯಿ, ಒಬ್ಬನೇ ಕುಡಿಯ ಬಾಸ್. ಜಗತ್ತಿನ ನಿಮ್ಮ ವಿರೋಧಿಗಳನ್ನ ಹೇಳು. ಜೈ ಬಾಸ್. ಹೇಟರ್ಸ್ಗೆಲ್ಲ ಹೇಳೋದೊಂದೇ, ನಮ್ ಬಾಸ್ ಈಚೆ ಬಂದಿಲ್ಲ ಅಂತ ಡೋಂಟ್ ವೆರಿ ಚಿನ್ನ, ನಾವೇ ಸಾಕು ನಿಮ್ಗೆ ಇರೋದಿಕ್ ಗುಣ, ಬೇಜಾರು ಮಾಡ್ಕೋಬೇಡ ಚಿನ್ನ. ಇವತ್ತು ಆಲ್ಮೋಸ್ಟ್ 47-48 ಇಯರ್ಸ್ ಆ ವ್ಯಕ್ತಿ ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಪ್ರೆಸೆಂಟೇಶನ್ ಮಾಡಿದಾರಲ್ಲ ಸರ್, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ರೀಚ್ ಆಗಿದೆ ಸರ್. ಸರ್ ಬರೋರ್ಗೆ ಒಂದೇ ಸರ್ ಹಬ್ಬ, ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಇವಾಗ ಕಾಟಿರದಲ್ಲಿ ಏನು ತುಂಬಾ ಮೆಸೇಜ್ ಇಟ್ಕೊಂಡು ಒಂದ್ ಏನು ಮನ್ಸನ್ನ ನಮಗ್ ನಾವು ಕ್ಯೂಚ್ಕೊಳ್ಳೋ ತರ ಸಿನಿಮಾ ನೋಡಿದ್ವಿ. ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ರು, ದರ್ಶನ್ ಸರ್ದು ಗಜ ಮತ್ತೆ ದತ್ತ ತರದ ಸಿನಿಮಾಗಳು ಬೇಕು ದರ್ಶನ್ ಸರ್ ಇಂದ ಅಂತ. ಆ ಗಜ ದತ್ತ ಇವ್ ಮಾಸ್ ಅವ್ರು ಎಲ್ಲೇ ಬಂದ್ರು ಅವ್ರನ್ನ ಆರಾಧಿಸುವಂತ ಫ್ಯಾನ್ಸ್ ಗಳಿದೀವಿ, ಅಭಿಮಾನಿಗಳಿದೀವಿ. ಅವ್ರು ಬಂದು ಏನೇ ಕೆಲಸ ಮಾಡಿದ್ರು ಅವ್ರ ಮನೇಲಿ ಇದ್ಕೊಂಡು 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋದಾಗ್ಲಿ ಅಥವಾ ರಾಜಕೀಯ ಆಗ್ಲಿ ಸಿನಿಮಾ ಆಗ್ಲಿ, ಅವ್ರು ಎಲ್ಲಿದ್ರು ಆ ವ್ಯಕ್ತಿನ ಪೂಜೆ ಮಾಡಕ್ಕೆ ಅಂತ ನಾವಿದ್ವಿ. ಎಸ್ಪೆಷಲಿ ಇನ್ನೊಂದು ಮಾತು ಹೇಳ್ಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ, ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, RR ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅಕ್ಕಿ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು, ಡೆವಿಲ್ದು ಗೆಲುವನ್ನ ಕಿರೀಟನ ಈ ಚಾಮುಂಡೇಶ್ವರಿ ಕಡೆಯಿಂದ ದರ್ಶನ್ ಸರ್ ತಲೆ ಮೇಲೆ ಇಡಕ್ಕೆ ನಾವೆಲ್ಲ ಫ್ಯಾನ್ಸ್ ಗಳು ಆ ಒಂದು ಸೆಲೆಬ್ರೇಷನ್ ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಡೆವಿಲ್ ಗೆಲುವನ್ನ ಕಿರೀಟನ ಚಾಮುಂಡೇಶ್ವರಿ ಕಡೆಯಿಂದ ಆ ಒಂದು ನಮ್ಮ ದೇವರಿಗೆ ತಲುಪಿಸ್ತೀವಿ ಮೇಡಮ್. ಮಾತು ಆಡ್ಬೇಕು, ಆದ್ರೆ ಮಾತಾಡಕ್ಕೆ ಪದಗಳು ಸಾಕಾಗಲ್ಲ. ಯಾಕಂದ್ರೆ ನಾವು ಮಾತಾಡ್ಬೇಕಾಗಿರೋಂತ ವ್ಯಕ್ತಿ ಅಂತವ್ರು, ಅವರ ವ್ಯಕ್ತಿತ್ವ ಅಂತದ್ದು, ಅವ್ರ ಬಗ್ಗೆ ನಾವ್ ಎಷ್ಟ್ ಹೇಳಿದ್ರು ಸಾಲದು. ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ನೀವು ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡ್ಬೇಕು. ಯಾಕಂದ್ರೆ ಚೇರಲ್ಲಿ ಮನುಷ್ಯ ಹಿಂಗ್ ಕುತ್ಕೊಂಡಿರಲ್ಲ, ವೈಬ್ರೇಷನ್ ಅಲ್ಲಿ ಹಿಂಗ್ ಆಗ್ತಿರುತ್ತೆ. ಎದ್ದು ನಿಂತ್ಕೊಬೇಕು ಅನ್ನೋ ಆ ಒಂದೊಂದ್ ಡೈಲಾಗ್ ಗಳು ಆಗಿದೆ, ಏನು ನಮ್ ಕಣ್ ಮುಂದೆ ಈಗೇ ನಡೆದೋಗಿದೆ ಘಟನೆಗಳು, ಆ ಒಂದೊಂದ್ ನೆನ್ಪಾಗ್ಬಿಡತ್ತೆ, ಮನುಷ್ಯ ಜನ ಹೀಗಿದ್ದಾರೆ ಅನ್ನೋದು. ಸೊ ಸಿನಿಮಾ ಎಲ್ಲಾ ತರದಿಂದನೂ ತಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಹೊಸೊಬ್ರಿಗೆ ಫಸ್ಟ್ ಹೇಳ್ಬೇಕಂತಂದ್ರೆ, ಇಲ್ಲಿ ಮೊದಲು ಕನ್ನಡಿಗರಿಗೆ ಅವಕಾಶ ಕೊಡ್ಬೇಕು ಅನ್ನೋದನ್ನ ಅವರು ಚೆನ್ನಾಗಿ ಅಲ್ಲಿ ಕರ್ಕೊಂಡ್ಬಂದು ಎಲ್ರಿಗೂ ಒಂದು ಅವಕಾಶನ ಕೊಟ್ಟು ಅವ್ರು ಈ ಲೆವೆಲ್ಗೆ ಅವ್ರನ್ನ ಬೆಳೆಸಿದ್ದಾರೆ ಅಂತಂದ್ರೆ, ಅವ್ರಲ್ಲಿ ಬೆಳೆಸೋ ಗುಣ ಎಷ್ಟಿದೆ ಅಂತ ನಾವ್ ಅಲ್ಲಿ ತಿಳ್ಕೊಬೇಕು, ಅದರಿಂದ ನಾವು ಕಲಿಬೇಕು, ಬೆಳೆಸ್ಬೇಕು ಅನ್ನೋದನ್ನ. ಇನ್ನು ಗೂಸ್ ಬಂಪ್ಸ್ ಸೀನ್ಸ್ ಬಿಡಿ, ಯಾವಾಗ್ಲೋ ಒಂದ್ ಟೈಮ್ ಬರುತ್ತೆ ಅನ್ನೋದಲ್ಲ. ಎಲ್ಲೋ ಹಾಲಿವುಡ್ ಬಾಲಿವುಡ್ ಅಲ್ಲೆಲ್ಲ ಹೇಳ್ತಾರೆ ಮಾಸ್ ಸಿನಿಮಾ ಇವ್ರುಗಳು ಮಾತ್ರನೇ ಮಾಡಕ್ ಆಗೋದು, ಇಲ್ಲಿ ಯಾರು ಮಾಡಕ್ ಆಗಲ್ಲ ಕನ್ನಡ ಇಂಡಸ್ಟ್ರಿಲಿ ಅಂತ. ಯಾರು ಹೇಳಿದ್ದು? ಕನ್ನಡ ಇಂಡಸ್ಟ್ರಿಲಿ ಖಂಡಿತವಾಗ್ಲೂ ಸಾಧ್ಯ. ಇಂತ ಒಂದು ಸಿನಿಮಾಗಳು ಬರ್ತಿದ್ರೆ ಯಾರೇ ಹೋಗ್ತಾರೆ ಹಾಲಿವುಡ್ ಬಾಲಿವುಡ್ಗೆ? ಯಾರು ಹೋಗ್ತಾರೆ? ಯಾಕಂತಂದ್ರೆ ಆತರ ಗೂಸ್ ಬಂಪ್ಸ್ ಇರೋ ಸಿನಿಮಾ ಇದು. ಡೆವಿಲ್ ಬಿಡಿ ಈಗ ಆಲ್ರೆಡಿ ಗೆದ್ಬಿಟ್ಟಿದೆ ಅಂತಾನೆ ಅನ್ಕೊಂಡ್ಬಿಡಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನ ಕಂಟೆಂಟ್ ಅಂತ ಏನು ಹುಡ್ಕೊಂಡ್ ಹೋಗ್ಬಿಡಿ. ಕಂಟೆಂಟ್ ಅನ್ನೋದು ಈಗ ಸಿನಿಮಾ ಈಗ ಮೊನ್ನೆ ಎಲ್ಲ ಸುಮಾರು ರಿಲೀಸ್ ಆಯ್ತು, ಕಂಟೆಂಟ್ ಇದ್ರು ಯಾರು ಹೋಗ್ತಿಲ್ಲ ಥಿಯೇಟರ್ಗೆ ಅಂತ ತುಂಬಾ ಜನ ನೊಂದ್ಕೊಂಡಿದ್ದಾರೆ. ಬಟ್ ಇದು ಹಂಗಲ್ಲ, ಇದು ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಮಗೆ ಇನ್ನೊಂದು ಮುಖ್ಯವಾಗಿ ನಮ್ ಬಾಸ್ ನಮ್ಗೆ ಎಂತ ಒಂದ್ ದೊಡ್ಡ ಪಟ್ಟ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಅದಕ್ಕೆ ಯೋಗ್ಯರ ಅಂತಾನು ನಮಗ್ ಗೊತ್ತಿಲ್ಲ. ಏನಕ್ಕಂತಂದ್ರೆ ನಾವು ಅವ್ರನ್ನ ಬಾಸ್ ಅಂತ ಕರೆದ್ರೆ ಅವ್ರು ನಮ್ಮನ್ನ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಇದಕ್ಕಿಂತ ದೊಡ್ಡ ಪಟ್ಟ ನಮ್ಗೆ ಇನ್ನೇನ್ ಬೇಕು? ಅವರಿಗೋಸ್ಕರ ಜೀವ ಬೇಕಾದ್ರೂ ಬಿಡ್ತೀವಿ ನಾವು. ಆ ರೇಂಜಿಗೆ ನಮ್ ಬಾಸ್. ಈ ಸಿನಿಮಾ ಮಾತ್ರ ಸೆಕೆಂಡ್ ಹಾಫ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಇದು ಆಲ್ಮೋಸ್ಟ್ ಈ ಡಿ ಬಾಸ್ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಏನಿದಾರೋ ಅವರಿಗೋಸ್ಕರನೇ ಈ ಸಿನಿಮಾ ಕೊಟ್ಟಿದ್ದಾರೆ ಅಂತ ನಾನು ಈ ಒಂದ್ ಮಾತಲ್ಲಿ ಹೇಳ್ಬೇಕು. ಖಂಡಿತ ಕರ್ಕೊಂಡ್ ಬರ್ತಾರೆ ಸರ್. ಅಂತ ಡೈಲಾಗ್ ಗಳು ಇದೆ. ಆ ಡೈಲಾಗ್ ಬರ್ದವ್ರಿಗೆ ಒಂದು ಸೆಲ್ಯೂಟ್ ಅಲ್ಲ, ಒಂದು 100 ಸೆಲ್ಯೂಟ್ ಹೊಡೆದ್ರು ಸಾಲದು. ನಿಜವಾಗ್ಲೂ ನನ್ನ ಡೈರೆಕ್ಷನ್ ಆಗಿರ್ಲಿ, ಒಂದು ಕ್ಯಾಮ್ರಾ ಅವ್ರು ಏನ್ ವರ್ಕ್ ಮಾಡಿದ್ದಾರೆ ಅಂದ್ರೆ, ಅಡ್ಡಡ ಬಿದ್ಬಿಡ್ಬೇಕು ಸರ್. ಇಲ್ಲೆಲ್ಲಾರು ಸಿಕ್ಬಿಟ್ಟ ನನಗೆ ಅಡ್ಡಡ ಬಿದ್ಬಿಡ್ಬೇಕು ಅಂತ ಅನಿಸ್ತಿದೆ. ಆ ರೇಂಜಲ್ಲಿ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರೆಲ್ಲಾರ್ಗು ನಾವು ಚಿರಋಣಿನೇ. ಯಾಕಂದ್ರೆ ಇಂತ ಒಂದ್ ಸಿನಿಮಾನ ನಮ್ಮ ಬಾಸ್ಗೆ ಒಂದು ಕೊಡುಗೆ ಆಗಿ ಕೊಟ್ಟು ನಮ್ಗೆ ಇದನ್ನ
ಈ ರೀತಿ ಒಂದು ಆಚರಣೆ ಮಾಡ್ತೀವಿ ಅಂತ ನಾವು ಅನ್ಕೊಂಡಿಲ್ಲ. ಇವನ್ ನೋಡಿರ್ತೀರಾ ನೀವು ನಿನ್ನೆಯಿಂದನು ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಯಾವ ರೀತಿ ಎಲ್ಲ ನಡೀತಿದೆ ಅಂತ. ಇದೆಲ್ಲೂ ಬೇರೆ ಕಡೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಸರ್. ಎಲ್ಲರೂ ಅನ್ಕೋತಾರೆ ಎಲ್ಲೋ ವರ್ಷಕ್ಕೊಂದ್ ಯಾವ್ದೋ ಒಂದ್ ಜಾತ್ರೆ ಆಗ್ತಿದೆ. ಜಾತ್ರೆ ಸರ್, ಇದು ಜಾತ್ರೆನೇ, ಆದ್ರೆ ದೇವ್ರ ಜಾತ್ರೆ ಅಲ್ಲ ಸರ್, ದೇವರ ಜಾತ್ರೆ. ಡಿ ಬಾಸ್ ದೇವರ ಜಾತ್ರೆ. ಎಲ್ರು ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ಎಲ್ಲಾರು ಕುತ್ಕೊಂಡು ನೋಡ್ಬೋದು. ಏನು ಸದ್ಯದ ಪರಿಸ್ಥಿತಿಲಿ ಸಡನ್ಲಿ ಯಾರು ಒಂದ್ ವೀಕ್ ತನಕ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ಸೌಂಡ್ ಸಿಕ್ಕಾಬಟ್ಟೆ ಇರುತ್ತೆ ಅಭಿಮಾನಿಗಳದ್ದು. ಅಲ್ಲಿ ಏನ್ ಡೈಲಾಗ್ ಬರ್ತಿದೆ ಅಂತ ಗೊತ್ತಾಗಲ್ಲ. ಅವ್ರನ್ನ ನಿಧಾನವಾಗಿ ಕರ್ಕೊಂಡು ಹೋಗಿ ಬಾಯ್ಸ್ ಎಲ್ಲ ಎಂಜಾಯ್ ಮಾಡಿ ಸಿನಿಮಾ ನೋಡಿ. ಜೈ ಡಿ ಬಾಸ್. ಸೂಪರ್ ಆಗಿದೆ. ನಮ್ ಬಾಸ್ ಕ್ಯಾರೆಕ್ಟರ್ ಮತ್ತೆ ಅವ್ರ ಲುಕ್, ಫೈಟಿಂಗು ಎಲ್ಲಾನು ಇಷ್ಟ ಆಯ್ತು ನಂಗೆ. ನಾಳೆನು ಹೋಗ್ತೀನಿ, ನಾಡಿದ್ದು ಹೋಗ್ತೀನಿ, ಅದ್ರ ನಾಡಿದ್ದು ಹೋಗ್ತೀನಿ. ನಾಳೆ ನಂದು ಇಂಟರ್ನಲ್ಸ್ ಇದೆ, ಪ್ರಾಕ್ಟಿಕಲ್ಸ್ ಅದನ್ನ ಮುಗಿಸ್ಕೊ ಬಂದು ಹೋಗ್ತೀನಿ. ಹಾ, ಎರಡೂನು. ಮತ್ತೆ ಅವ್ರು ಸಖತ್ತಾಗಿ ಕಾಣಿಸ್ತಾ ಇದಾರೆ ಅದ್ರಲ್ಲಿ. ಎಲ್ಲರಿಗೂ, ಎಲ್ಲ ಹುಡುಗಿರ್ಗೂ ಅವ್ರ ಮೇಲೆ ಲವ್ ಆಗುತ್ತೆ. ನನ್ಗಂತೂ ಆಲ್ರೆಡಿ ಯಾವಾಗ್ಲೂ ಆಗಿದೆ, ಇವಾಗ ಮತ್ತೆ ಇನ್ನೊಂದ್ಸತ ಆಗೈತೆ. ಅದ್ರಲ್ಲಿ ಫೈಟಿಂಗು ಮತ್ತೆ ಅವ್ರ ಕ್ಯಾರೆಕ್ಟರು ಎಲ್ಲ ಚೆನ್ನಾಗಿದೆ. ಮತ್ತೆ ಅವ್ರು ಏನ್ ಮಾತಾಡ್ತಾರೆ ಅದೆಲ್ಲ ಅವ್ರ ನಿಜ ಜೀವನದಲ್ಲಿ ಟ್ರೂ ಆಗಿದೆ.